ನಾನು ಈಗ ಟ್ರೀಟ್ಮೆಂಟ್ ತಗೋಬೇಕು ಅನ್ಕೊಂತಾ ಇದ್ದೀನಿ ಮ್ಯಾಮ್. ನಾನು ನೆಕ್ಸ್ಟ್ ಮಂತೇ ಮಗು ನಿಲ್ಲತ್ತಲ್ಲ. ಓಹ್! ತಪ್ಪು. ಆ ರೀತಿಯಾಗಿ ನೆಕ್ಸ್ಟ್ ಮಂತ್ ನಿಲ್ಲುತ್ತೆ ಅಂತ ಅನ್ಕೋಬಾರದು. ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಬಂದಾಗ ನೀವು ನೆಕ್ಸ್ಟ್ 6 ರಿಂದ 8 ತಿಂಗಳಲ್ಲಿ ನನಗೆ ಮಗು ನಿಲ್ಲುತ್ತೆ ಅನ್ನೋ ಒಂದು ಆಕಾಂಕ್ಷೆಯಿಂದ ಬರ್ಬೇಕಾಗುತ್ತೆ. ಯಾಕಂದ್ರೆ ನೀವು ಏನ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಾಗುತ್ತೆ, ಅದ್ರಲ್ಲಿ ಏನೇನ್ ಮಾಡ್ತಾರೆ ಅನ್ನೋ ಪ್ರೊಸೀಜರ್‌ನ ನೀವು ಫಸ್ಟ್ ತಿಳ್ಕೋಬೇಕು. ತದನಂತರ ನೀವು ಟ್ರೀಟ್ಮೆಂಟ್‌ನ ತಗೋಬೇಕು. ಸುಮಾರು ಜನಕ್ಕೆ ಏನಕ್ಕೆ ಇಂಜೆಕ್ಷನ್ ಕೊಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ದೇನೆ ತುಂಬಾ ಆತಂಕ ಇರುತ್ತೆ. ಅದನ್ನ ನಾವು ಫಸ್ಟ್ ಟೈಮ್ ಎಲ್ಲರಿಗೂ ಫಸ್ಟ್ ಎಕ್ಸ್‌ಪ್ಲೇನ್ ಮಾಡ್ತೀವಿ. ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ, ದಿನ ಏನೇನ್ ಆಗುತ್ತೆ, ಆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಫಲಕಾರಿ ಆಗುತ್ತೆ, ಎಷ್ಟು ಸಕ್ಸಸ್ ರೇಟ್ ಇದೆ. ಇದನ್ನ ನೋಡ್ಕೊಂಡು ನೀವು ನಿಮ್ಮ ಅಪೇಕ್ಷೆಯನ್ನ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ತಿಂಗಳೇ ಮಗು ನಿಂತು ಬಿಡುತ್ತೆ ಅಂತ ಅನ್ಕೊಳ್ಳೋದು ತಪ್ಪು. ಬಿಕಾಸ್ ಪ್ರತಿಯೊಂದು ಟ್ರೀಟ್ಮೆಂಟ್‌ಗೂ ಅದರದೇ ಆದ ಸಪರೇಟ್ ಸಕ್ಸಸ್ ರೇಟ್ಸ್ ಇರುತ್ತೆ. ಇವಾಗ ನಿಮಗೆ ಯಾವ ಟ್ರೀಟ್ಮೆಂಟ್ ಸೂಕ್ತ ಅನ್ನೋದನ್ನ ನೋಡಿ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಈಗ ಜನರಲಿ ಒಂದು ದಂಪತಿ ನಮ್ಮಲ್ಲಿಗೆ ಬಂದಾಗ ಮೇಜರ್ ಏನು ಫ್ಯಾಕ್ಟರ್ಸ್ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂದಾಗ ನಾವು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಓವ್ಯುಲೇಷನ್ ಇಂಡಕ್ಷನ್ ಅಂತ ಶುರು ಮಾಡ್ತೀವಿ. ಇದು ಅಂಡಾಣೋತ್ಪತ್ತಿ ಕ್ರಿಯೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ನಾವು ಮೆಡಿಸಿನ್ಸ್ ಅಥವಾ ಇಂಜೆಕ್ಷನ್ಗಳನ್ನ ಕೊಡ್ತೀವಿ. ಇದಕ್ಕೆ ನೀವು ತಿಂಗಳಿಗೆ 3 ರಿಂದ 4 ಬಾರಿ ಕ್ಲಿನಿಕ್ ಬರೋದಿರುತ್ತೆ. ಪ್ರತಿ ಸರ್ತಿ ನೀವು ಬಂದಾಗ ಒಂದು ಅಲ್ಟ್ರಾಸೌಂಡ್ ನ ಮಾಡ್ತೀವಿ. ಅಂಡಾಶಯದಲ್ಲಿ ಫಾಲಿಕಲ್ ಅಥವಾ ನೀರ್ ತುಂಬಿದ ಗುಳ್ಳೆ ಒಂದು ಬೆಳೀತಾ ಇರುತ್ತೆ. ಅದು ಬೆಳೀತಾ ಇದೆಯಾ ಇಲ್ವಾ ಅಂತ ನೋಡ್ಲಿಕ್ಕೆ ನಾವು ಸ್ಕ್ಯಾನ್ ಮಾಡ್ಬೇಕಾಗುತ್ತೆ. ಅದು 18 ರಿಂದ 20 ವರೆಗೂ ಬೆಳೆದ ನಂತರ ಆ ಫಾಲಿಕಲ್ ರಪ್ಚರ್ ಆಗ್ಲಿಕ್ಕೆ ನಾವು ಇಂಜೆಕ್ಷನ್ ನ ಕೊಡ್ತೀವಿ. ಫಾಲಿಕಲ್ ರಪ್ಚರ್ ಆದಾಗ ಅಂಡಾಣು ಈಚೆ ಬರುತ್ತೆ. ಅದನ್ನ ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ. ಆ ಓವ್ಯುಲೇಷನ್ ಟೈಮ್ ಸುತ್ತಮುತ್ತ ನಾವು ಸಂಭೋಗ ಕ್ರಿಯೆಯನ್ನ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ಈ ಟ್ರೀಟ್ಮೆಂಟ್ ಮೆಥಡ್ ನ ನಾವು ಓವ್ಯುಲೇಷನ್ ಇಂಡಕ್ಷನ್ ವಿತ್ ಟೈಮ್ಡ್ ಇಂಟರ್ಕೋರ್ಸ್ ಅಂತ ಕರಿತೀವಿ. ಇದರ ಸಕ್ಸಸ್ ರೇಟ್ ಎಷ್ಟು? 10 ರಿಂದ 12% ಮಾತ್ರ. 10 ಜನಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ರೆ ಅದ್ರಲ್ಲಿ ಯಾರಿಗೋ ಒಬ್ರಿಗೆ ಈ ಪದ್ಧತಿಯಿಂದ ಮಗು ನಿಲ್ಲುತ್ತೆ. ಹಾಗಾಗಿ ನಾವು ಇದನ್ನ ಅಟ್ಲೀಸ್ಟ್ 3 ರಿಂದ 4 ಬಾರಿ ಆದ್ರೂ ಪ್ರಯತ್ನ ಪಡಬೇಕು ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿ, ಈ ತಿಂಗಳು ನಾನು ಮೊಟ್ಟೆ ಬಂತು ಅನ್ನೋದನ್ನ ನಾನು ಸ್ಕ್ಯಾನ್ ಮಾಡಿ ನೋಡ್ಬಲ್ಲೆ, ಬಟ್ ಆ ಮೊಟ್ಟೆ ಕ್ವಾಲಿಟಿ ಹೇಗಿದೆ ಅಂತ ನನಗೆ ಗೊತ್ತಾಗುದಿಲ್ಲ. ಹಾಗಾಗಿ 3-4 ಬಾರಿ ಪ್ರಯತ್ನ ಪಟ್ಟಾಗ ಒಂದಲ್ಲ ಒಂದು ತಿಂಗಳಲ್ಲಿ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅದರಿಂದ ಮಗು ನಿಲ್ಲುತ್ತೆ ಅನ್ನೋ ಉದ್ದೇಶದಿಂದ ನಾವು 3 ರಿಂದ 4 ಬಾರಿ ಆದ್ರೂ ಪ್ರಯತ್ನ ಪಡಬೇಕು ಅಂತ ಹೇಳ್ತೀವಿ. ಇನ್ನು ಸುಮಾರು ಜನಕ್ಕೆ ಈಗ ನಾನು 10 ರಿಂದ 100% ಸಕ್ಸಸ್ ರೇಟ್ ಇದೆ ಅಂದಾಗ 90 ಭಾಗ ಇಲ್ಲ ಅಂತ ಕೂಡ ಆಯ್ತಲ್ವ್ರಾ. ಸೊ ಈ ರೀತಿಯಾದ ಟ್ರೀಟ್ಮೆಂಟ್ ಫಲಕಾರಿ ಆಗಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಸಜೆಸ್ಟ್ ಮಾಡ್ತೀವಿ. ಅದ್ರಲ್ಲಿ ಏನ್ ಮಾಡ್ತೀವಿ, ಅಂಡಾಣೋತ್ಪತ್ತಿ ಕ್ರಿಯೆಗೆ ನಾವು ಮೆಡಿಸಿನ್ಸ್ ಕೂಡ ಕೊಡ್ತೀವಿ. ಜೊತೆಗೆ ಅಂಡಾಣು ರಿಲೀಸ್ ಆಗೋ ಟೈಮಿಗೆ, ಓವ್ಯುಲೇಷನ್ ಆಗೋ ಟೈಮಿಗೆ ನಾವು ಒಂದು ಎಕ್ಸ್ಟ್ರಾ ಸ್ಟೆಪ್ IUI ಅಂತ ಹೇಳಿ ಮಾಡ್ತೀವಿ. ಇದ್ರೊಳಗೆ ಗಂಡನ ವೀರ್ಯವನ್ನ ನಾವು ಲ್ಯಾಬ್ ನಲ್ಲಿ ಪ್ರಾಸೆಸ್ ಮಾಡಿ ಗರ್ಭಕೋಶದ ಒಳಗೆ ಹಾಕ್ತೀವಿ. ಈ ಪ್ರಾಸೆಸಿಂಗ್ ನಲ್ಲಿ ಏನಾಗುತ್ತೆ, ವೀರ್ಯದಲ್ಲಿರುವ ಒಳ್ಳೆ ಒಳ್ಳೆ ವೀರ್ಯಾಣುಗಳನ್ನ ಕೂಡಿಟ್ಟು ನಾವು ಒಂದು ಕಾನ್ಸಂಟ್ರೇಟೆಡ್ ಪೆಲೆಟ್ ನ ಮಾಡಿ ಅದನ್ನ ಗರ್ಭಕೋಶ ಒಳಗಡೆ ಹಾಕ್ದಂಗ ಆಗುತ್ತೆ. ಹೀಗಾಗಿ ಒಳ್ಳೆ ಒಳ್ಳೆ ಸ್ಪರ್ಮ್ಸ್ ನ ನಾವು ಅಂಡಾಣುವಿನ ಹತ್ತಿರಕ್ಕೆ ಕೊಂಡೊಯ್ದಾಗ ಆಗುತ್ತೆ. ಸೊ ಗರ್ಭಕೋಶದ ಒಳಗಿಂದ ಈ ಸ್ಪರ್ಮ್ಸ್ ಫೆಲೋಪಿಯನ್ ಟ್ಯೂಬ್ ಮೂಲಕ ಹೋಗಿ ಅಲ್ಲಿ ಅಂಡಾಣುವಿನ ಜೊತೆ ಸೇರಿ ಭ್ರೂಣ ಆಗ್ಬೇಕಾಗುತ್ತೆ. ಸೊ ಹೀಗಾಗಿ ಸ್ವಲ್ಪ ಪ್ರೆಗ್ನೆನ್ಸಿ ರೇಟ್ಸ್ ಜಾಸ್ತಿ ಆಗುತ್ತೆ. ಎಷ್ಟು ಮಟ್ಟ ಸಕ್ಸಸ್ ರೇಟು? IUI ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ 20 ರಿಂದ 22% ಸಕ್ಸಸ್ ರೇಟ್ ಇರುತ್ತೆ. ಅಂದ್ರೆ 5 ಜನ ಮಹಿಳೆಯರಿಗೆ ಈ ತರ ಟ್ರೀಟ್ಮೆಂಟ್ ಮಾಡಿದಾಗ ಒಬ್ಬರಿಗೆ ಮಾತ್ರನೇ ಪ್ರೆಗ್ನೆನ್ಸಿ ಆಗೋದು. ಹಾಗೆ ನೋಡಿದಾಗ 80% ನೆಗೆಟಿವ್ ರಿಸಲ್ಟ್ ಕೂಡ ಇರುತ್ತೆ. ಸೊ ಎವ್ರಿ ಟ್ರೀಟ್ಮೆಂಟ್ ಹ್ಯಾಸ್ ಅ ಪಾಸಿಟಿವ್ ಸಕ್ಸಸ್ ರೇಟ್, ಅಟ್ ದ ಸೇಮ್ ಟೈಮ್ ಹ್ಯಾಸ್ ಅ ನೆಗೆಟಿವ್ ಫೇಲಿಯರ್ ರೇಟ್ ಆಲ್ಸೋ. ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಫಲಕಾರಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅಪೇಕ್ಷೆಗಳನ್ನ ಇಟ್ಕೋಬೇಕಾಗುತ್ತೆ. ಇನ್ನು IUI ಟ್ರೀಟ್ಮೆಂಟ್ ನ ಕೂಡ ನಾವು 3 ರಿಂದ 4 ಬಾರಿ ಮಾಡಿಸ್ಕೊಳ್ಳಿ ಅಂತಾನೆ ಹೇಳೋದು. ಯಾಕಂದ್ರೆ ಕೆಲವರಿಗೆ ಮೊದಲನೇ ಸೈಕಲ್ ನಲ್ಲೇ ಆಗ್ಬಿಡ್ಬೋದು, ಇಲ್ಲ ಕೆಲವೊಬ್ಬರಿಗೆ 2ನೇ 3ನೇ ಅಥವಾ 4ನೇ ಸೈಕಲ್ ವರೆಗೂ ಹಿಡಿಬಹುದು. ಪಟ್ಟು ಬಿಡದಾಗೆ ನಾವು ಮತ್ತೆ ಮತ್ತೆ ಪ್ರಯತ್ನ ಮಾಡೋದು ಮುಖ್ಯ ಆಗುತ್ತೆ. ಇನ್ನು ಸುಮಾರು ಜನ ದಂಪತಿಗಳಿಗೆ ತುಂಬಾನೇ ಕುಂದುಕೊರತೆ ಇದ್ರೆ ಅಥವಾ ಅಂಡಾಣೋತ್ಪತ್ತಿಯಲ್ಲಿ ಕುಂದುಕೊರತೆ ಇರುವಂತದ್ದು ಅಥವಾ ವೀರ್ಯಾಣೋತ್ಪತ್ತಿಯಲ್ಲೇ ತುಂಬಾ ಕುಂದುಕೊರತೆ ಇರುವಂತದ್ದು, ಈ ರೀತಿಯಾದ ತೊಂದರೆಗಳಿದ್ರೆ, ಟ್ಯೂಬಲ್ ಬ್ಲಾಕ್ ಇದ್ರೆ, ಎಂಡೋಮೆಟ್ರಿಯೋಸಿಸ್ ಕಾಯಿಲೆ ಇದ್ರೆ ಅಥವಾ IUI ಮೆಥಡ್, ಓವ್ಯುಲೇಷನ್ ಇಂಡಕ್ಷನ್ ಇವೆಲ್ಲ ಫಲಕಾರಿ ಆಗಿಲ್ದೇ ಇದ್ರೆ ಅಂತವ್ರಿಗೆ ನಾವು IVF ನ ಸಜೆಸ್ಟ್ ಮಾಡ್ತೀವಿ. ಈಗ IVF ಟ್ರೀಟ್ಮೆಂಟ್ ನ ಹೇಗೆ ಮಾಡ್ತೀವಿ? ಅಂಡಾಣೋತ್ಪತ್ತಿ ಕ್ರಿಯೆಗೆ ನಾವು ಫಸ್ಟ್ 2 ಮೆಥಡ್ಗಳಲ್ಲಿ ಮೆಡಿಸಿನ್ಸ್ ಅಥವಾ ಇಂಜೆಕ್ಷನ್ಸ್ ನ ಕೊಡ್ತಾ ಇದ್ವಿ. IVF ಮೆಥಡ್ ನಲ್ಲಿ ನಾವು ಡೈಲಿ ಇಂಜೆಕ್ಷನ್ಸ್ ಮಾತ್ರ ಕೊಡ್ತೀವಿ. ನಾರ್ಮಲ್ ಆಗಿ 1 ಅಥವಾ 2 ಅಂಡಾಣೋತ್ಪತ್ತಿ ಆಗೋ ಸೈಕಲ್ಸ್ ನಲ್ಲಿ ನಾವು ಮಲ್ಟಿಪಲ್ ಮೊಟ್ಟೆಗಳು ಬರೋ ಹಾಗೆ, ಅಂದ್ರೆ 8 ರಿಂದ 10 ಮೊಟ್ಟೆ ಬರೋ ಹಾಗೆ ಸ್ವಲ್ಪ ಜಾಸ್ತಿ ಡೋಸ್ ನಲ್ಲಿ ಇಂಜೆಕ್ಷನ್ಸ್ ನ ಕೊಡ್ತೀವಿ. ಇದು ಡೈಲಿ ಇಂಜೆಕ್ಷನ್ಸ್ ಆಗಿರುತ್ತೆ. ನೀವು ಕ್ಲಿನಿಕ್ ಗೆ ಮತ್ತೆ 3 ರಿಂದ 4 ಬಾರಿ ಬರೋದು ಇರುತ್ತೆ. ಪ್ರತಿ ಸರ್ತಿ ಬಂದಾಗ ನಾವು ಅಲ್ಟ್ರಾಸೌಂಡ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ,
ಫಾಲಿಕಲ್ಸ್ ಬೆಳೀತಾ ಇದಾವ ಇಲ್ಲ ಅಂತ ನೋಡ್ತೀವಿ. ಇನ್ನು ಫಾಲಿಕಲ್ಸ್ ಎಲ್ಲ ಮೆಚೂರ್ ಆಗಿ 18-20 mm ವರೆಗೂ ಬಂದ ಮೇಲೆ ಅವನ್ನ ರಪ್ಚರ್ ಆಗ್ಲಿಕ್ಕೆ ನಾವು ಇಂಜೆಕ್ಷನ್ ಕೊಡ್ತೀವಿ. ಆದ್ರೆ ಈ ಪೂರ್ತಿ ತಿಂಗಳು ನೀವು ಸಂಭೋಗ ಕ್ರಿಯೆ ನಡೆಸಬಾರದು ಅಂತ ಹೇಳ್ತೀವಿ. ಫಾಲಿಕಲ್ಸ್ ರಪ್ಚರ್ ಆಗೋಕ್ ಮುಂಚೆ ನಾವು ಅದನ್ನ ಕಸಿ ಮಾಡ್ಬೇಕಾಗತ್ತೆ. ನಾವು ಈ ಫಾಲಿಕಲ್ಸ್ ನ ಒಂದು ಸೂಜಿ ಹಾಕಿ ಅಲ್ಟ್ರಾಸೌಂಡ್ ಗೈಡೆನ್ಸ್ ಮೂಲಕ ಆಪರೇಷನ್ ಥಿಯೇಟರ್ ನಲ್ಲಿ ಅನಸ್ಥೀಸಿಯಾ ಕೊಟ್ಟು ಆ ಮೊಟ್ಟೆಗಳನ್ನ ತೆಕ್ಕೊಳ್ತೀವಿ. oocyte ರಿಟ್ರೀವಲ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ತೆಗೆದ ಮೊಟ್ಟೆಗಳಿಗೆ ನಾವು ಮೈಕ್ರೋಸ್ಕೋಪ್ ಕೆಳಗಿಟ್ಟು ಅದನ್ನ ನೋಡಿ ಕ್ವಾಲಿಟಿ ಹೇಗಿದೆ ಅಂತ ಅಸೆಸ್ ಮಾಡ್ತೀವಿ. ನಂತರ ಹಸ್ಬೆಂಡ್ ವೀರ್ಯ ಸ್ಯಾಂಪಲ್ ಇಂದ ಒಳ್ಳೆ ಸ್ಪರ್ಮ್ ನ ಸೆಲೆಕ್ಟ್ ಮಾಡಿ ಅದನ್ನ ನಾವು ಅಂಡಾಣು ಒಳಗಡೆ ಸೇರಿಸ್ತೀವಿ. ಇದನ್ನ ನಾವು ICSI ಅಂತ ಹೇಳ್ತೀವಿ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳಿ. ಈ ರೀತಿಯಾಗಿ ಅಂಡಾಣು ಒಳಗಡೆ ನಾವು ಸ್ಪರ್ಮ್ ಇಂಜೆಕ್ಟ್ ಮಾಡಿದಾಗ ಅವು ಭ್ರೂಣಗಳಾಗ್ತವೆ. ಎಷ್ಟು ಭ್ರೂಣಗಳಾದವು ಅವನ್ನ ನಾವು ನೆಕ್ಸ್ಟ್ ಡೇ ನೋಟ್ ಮಾಡ್ಬೇಕಾಗುತ್ತೆ. ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಫರ್ಟಿಲೈಸೇಷನ್ ಚೆಕ್ ಮಾಡ್ಕೊಂಡು ಅದನ್ನ ನಾವು ಭ್ರೂಣಗಳಾದ ನಂತರ 5 ದಿವಸದವರೆಗೂ ಲ್ಯಾಬ್ ನಲ್ಲಿ ಬೆಳೆಸ್ತೀವಿ. 5 ದಿವಸದವರೆಗೂ ಬೆಳೆದಿರೋ ಭ್ರೂಣಗಳನ್ನ ನಾವು ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ. ಬ್ಲಾಸ್ಟೋಸಿಸ್ಟ್ ಎಸ್ಪೆಷಲಿ A ಗ್ರೇಡ್ ಬ್ಲಾಸ್ಟೋಸಿಸ್ಟ್ ಅಂತ ಆದ್ವು ಅಂದ್ರೆ ಅದರ ಪ್ರೆಗ್ನೆನ್ಸಿ ರೇಟ್ಸ್ ತುಂಬಾ ಚೆನ್ನಾಗಿರುತ್ತೆ, ಅಪ್ ಟು 60% ಪ್ರೆಗ್ನೆನ್ಸಿ ರೇಟ್ಸ್. ಹೀಗಾಗಿ ನಾವು ಅದರೊಳಗೆ ಕೂಡ ಸೆಲೆಕ್ಟ್ ಮಾಡಿ ಯಾವುದು ಒಳ್ಳೆ ಬ್ಲಾಸ್ಟೋಸಿಸ್ಟ್ ಇದೆ ಅಂತ ಅದನ್ನ ಗರ್ಭದ ಒಳಗೆ ಸೇರಿಸೋದ್ರಿಂದ ಪ್ರೆಗ್ನೆನ್ಸಿ ರೇಟ್ಸ್ IVF ನಲ್ಲಿ 40-60% ವರೆಗೂ ಹೋಗುತ್ತೆ. ಸೊ ನಿಮ್ಮ ಪ್ರೊಫೈಲ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಸಕ್ಸಸ್ ರೇಟ್ ಕೂಡ ಡಿಪೆಂಡ್ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇರೋಂತ ಎಲ್ಲಾ ಸೌಲಭ್ಯಗಳಲ್ಲೂ ಎಲ್ಲಾ ತಂತ್ರಜ್ಞಾನಗಳಲ್ಲೂ IVF ಅಥವಾ ICSI ಅನ್ನೋದು ಆಫರ್ಸ್ ಬೆಸ್ಟ್ ಸಕ್ಸಸ್ ರೇಟ್ಸ್. ಹಾಗಾಗಿ ನಾವು ಸಿವಿಯರ್ ಮೇಲ್ ಫ್ಯಾಕ್ಟರ್ ಅಥವಾ ಸಿವಿಯರ್ ಫಿಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಇದ್ದಾಗ ಅಥವಾ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಇದ್ದಾಗ ಕೂಡ IVF ನೇ ಸಜೆಸ್ಟ್ ಮಾಡ್ತೀವಿ. ಇನ್ನು IVF ಮಾಡಿಸ್ಕೊಂಡ್ಬಿಟ್ರೆ ಮಗು ಡೆಫಿನೆಟ್ಲಿ ಆಗುತ್ತಾ ಅಂತ ಎಲ್ಲರೂ ಕೇಳ್ತಾರೆ. ತಪ್ಪು. ಕೆಲವೊಂದ್ ಸರ್ತಿ ನಾನು ಹೇಳ್ದೆ 60% ವರೆಗೂ ಸಕ್ಸಸ್ ರೇಟ್ ಇದೆ ಅಂತ ಹೇಳಿ. ದಟ್ ಮೀನ್ಸ್ 40% ನೆಗೆಟಿವ್ ರಿಸಲ್ಟ್ ಕೂಡ ಅಲ್ವಾ. ಕೆಲವೊಬ್ಬರಿಗೆ 2-3 ಸೈಕಲ್ ಆಫ್ IVF ಕೂಡ ಬೇಕಾಗುತ್ತೆ ಒಂದು ಒಳ್ಳೆ ಭ್ರೂಣನ ಪಡಿಲಿಕ್ಕೆ, ಒಂದು ಒಳ್ಳೆ ಮಗುನ ಪಡಿಲಿಕ್ಕೆ. ಹಾಗಾಗಿ ನಂಬಿಕೆ ಕಳ್ಕೊಳ್ದಾಗೆ ಪ್ರಯತ್ನ ಪಡೋದು ಮುಖ್ಯ ಆಗುತ್ತೆ.